ಹಿಂದಿನ ಅಧ್ಯಕ್ಷರು ಸತೀಶ್ ಅವರು ಪ್ರೆಸ್ ಮೀಟಿಗೆ ಒಂದು ಇದನ್ನು ಹಾಕಿದ್ರು. ಅದು ನನಗೆ ಯಾರೋ ಕಳಿಸಿದ್ರು. ಆಮೇಲೆ ನಮ್ಮ ಕಮಿಷನರ್ ಗಮನಕ್ಕೆ ತಂದೆ, ಆ ನೆಕ್ಲೆಸ್ಸು ಎಲ್ಲೋ ಮಿಸ್ ಆಗಿತ್ತು, ಮತ್ತೆ ಅದನ್ನು ಹುಂಡಿ ಒಳಗಡೆ ಹಾಕಿದ್ದಾರೆ ಅಂತೇಳಿ ಒಂದು ವಿಡಿಯೋ ಕೂಡ ಇದೆ ಅಂತ ಹೇಳಿದರು. ಆಮೇಲೆ ನಾನು ಅದನ್ನು ತನಿಖೆ ಮಾಡಿ ಯಾರು ತಪ್ಪಿಸಿದ್ದಾರೆ, ಆ ಚೈನ್ ಹೇಗೆ, ನೆಕ್ಲೆಸ್ಸು ಹೇಗೆ ಮಿಸ್ ಆಗಿತ್ತು, ಮತ್ತು ಹುಂಡಿ ಒಳಗಡೆ ಹೇಗೆ ಅದು ವಾಪಸ್ ಬಂತು, ಸಂಬಂಧಪಟ್ಟವ್ರ ಮೇಲೆ ಯಾರನ್ನು ತಪ್ಪಿಸಿದ್ರು ಯಾರಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿ. ಆಮೇಲೆ ನಿನ್ನೆ ಅಶೋಕ್ ಅವರು ವಿಧಾನಸಭೆಯಲ್ಲಿ ಮಾತಾಡ್ತಾ ಇದ್ರು. ಅದೇ ಜಿ ರಾಮ್ಜಿ ವಿಚಾರ ಮಾತಾಡ್ತಾ ಇದ್ದಾಗ ಅಶೋಕರು ಏನು ಹೇಳಿದ್ರು ಅಂದರೆ, ರಾಮನ ಹೆಸರು ಅಂದರೆ ಕಾಂಗ್ರೆಸ್ನವ್ರಿಗೆ ಆಗೋದಿಲ್ಲ, ಅದಕ್ಕೆ ವಿರೋಧ ಮಾಡ್ತಾರೆ, ಅಲರ್ಜಿ ಅಂತ ಹೇಳಿದರು. ಆಗ ನಾನು ಎದ್ದು ನಿಂತ್ಕೊಂಡು ಹೇಳಿದೆ, ಜಿ ರಾಮ್ಜಿ ಅಂದರೆ ಶ್ರೀರಾಮನ ಹೆಸರಲ್ಲ. ನಾನು ಕೂಡ ಭಾಳ ಹಿಂದೆ ಪ್ರಾರಂಭದಲ್ಲಿ ತಪ್ಪು ತಿಳ್ಕೊಂಡಿದ್ದೆ. ಜಿ ರಾಮ್ಜಿ ಅಂದರೆ ಏನು ಅಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಆ್ಯಕ್ಟ್ VBGRAMG. ಇದು ರಾಮನ ಹೆಸರಲ್ಲ, ರಾಮನ ಹೆಸರಲ್ಲ. ಇನ್ನೂ ಒಂದ್ಸಲ ಹೇಳ್ತೀನಿ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಆ್ಯಕ್ಟ್ VBGRAMG. ಆ ಕೊನೆಯಲ್ಲಿ ಆ ರಾಮ್ಜಿ ಅಂತ ಬರುತ್ತಷ್ಟೇ. ಶ್ರೀರಾಮನ ಹೆಸರು ಅಂತ ಕಾಂಗ್ರೆಸ್ನವರಿಗೆ ಅಲರ್ಜಿ ಅಂತ ಹೇಳ್ತಾಯಿದ್ರು. ನಾನೀಗ ಇದನ್ನು ಓದಿದೆ, ಇದು ರಾಮನ ಹೆಸರಲ್ಲ ಅಂತ ನಾನು ಹೇಳಿದೆ. ಆಗ ಸುರೇಶ್ ಅವರು ಇದ್ಕೊಂಡು, ನಮ್ಮ ಬೈರ್ತಿ ಸುರೇಶ್ ಅವರು, ರಾಮಲಿಂಗಾರೆಡ್ಡಿಯವರ ಹೆಸರಲ್ಲೇ ರಾಮ ಅಂತಿದೆ ಅಂತ ಹೇಳಿದರು. ಆಗ ಅಶೋಕ್ ಅವರು ಇದ್ಕೊಂಡು, ಅವ್ರ ತಂದೆಯವರು ಅವ್ರ ಹೆಸರು ಇಟ್ಟರು ರಾಮ ಅಂತ, ಇವರಾದರೆ ಇಟ್ಕೊಳ್ತಿರ್ಲಿಲ್ಲ ಅಂತ ಹೇಳಿದ್ರು. ಮಕ್ಕಳಿಗೆ ಯಾರಪ್ಪ ಹೆಸರಿಡೋದು? ತಂದೆ ತಾಯಿ ಹೆಸರಿಡ್ತಾರೆ. ನನಗೆ ನಮ್ಮ ತಂದೆ ತಾಯಿ ಹೆಸರಿಟ್ಟಿದ್ದಾರೆ, ಅಶೋಕ್ ಅವ್ರಿಗೂ ಅವ್ರ ತಂದೆ ತಾಯಿ ಹೆಸರಿಟ್ಟಿದ್ದಾರೆ. ನಿಮಗೆ ಇಲ್ಲಿರ್ತಕ್ಕಂಥ ಮಾಧ್ಯಮದವ್ರಿಗೆಲ್ಲ ನಿಮ್ಮ ತಂದೆ ತಾಯಿ ತಾನೇ ಹೆಸರಿಟ್ಟಿರೋದು. ನಮ್ಮ ಹೆಸರು ನಾವೇ ಇಟ್ಕೊಳ್ತೀವ? ನಮ್ಮ ಹೆಸರು ನಾವೇ ಇಟ್ಕೊಳ್ಳಲ್ಲ. ಆಮೇಲೆ ಅವರು ಸುಮ್ಮನೆ ಜನರೆಲ್ಲ ಹೇಳಿರ್ಬೋದು, ಆದರೆ ಆಮೇಲೆ ನಾವು ನಿಜವಾದ ರಾಮನ ಭಕ್ತರು, ನಿಜವಾದ ಹಿಂದೂಗಳು ನಾನು ಇದನ್ನು 100 ಸಲ ಹೇಳಿದ್ದೀನಿ. ಈಗಲೇ ಅಲ್ಲ, 2017ರಲ್ಲಿ ನಾನು ಗೃಹ ಮಂತ್ರಿ ಆಗಿದ್ದಾಗಲೂ ಕೂಡ ಹೇಳ್ತಾ ಇದ್ದೀನಿ, BJPಯವರು ಹಿಂದುತ್ವವಾದಿಗಳು. ಏನು ಹೇಳಿ, ನಾವು ನಿಜವಾದ ಹಿಂದೂಗಳು, ಅವರು ಹಿಂದುತ್ವವಾದಿಗಳು, ನಕಲಿ ಹಿಂದೂಗಳು ಅಂತ ನಾನು 100 ಸಲ ಹೇಳಿದ್ದೀನಿ. ನಾವು ನಿಜವಾದ ಹಿಂದೂಗಳು, ನಾವು ನಿಜವಾದ ರಾಮನ ಭಕ್ತರು ನಾವು. ಅದು ಕ್ಯಾಶುವಲ್ ಆಗಿ ಹೇಳಿರ್ಬೋದು ಅಶೋಕ್ ಅವರು, ಅದೇನು ಸೀರಿಯಸ್ ಆಗಿ ನಾನು ತಗೊಳ್ಳಿಲ್ಲ. ನಿಮಗೆ ಈ ಕೇಳಿದ್ದಕ್ಕೆ ಕ್ಲಾರಿಫಿಕೇಶನ್ ಮಾಡಿದೆ ಅಷ್ಟೇ. ಅದು ಚರ್ಚೆ ಆಗ್ತಾ ಇದೆ ಇವತ್ತು ನಾಳೆ. ಅದೇ ಎರಡನೇ ಮನ್ರೇಗಾ ಬಗ್ಗೆ ಚರ್ಚೆ ಕೌನ್ಸಿಲಲ್ಲಿ, ಇಲ್ಲೂ ಎಲ್ಲ ಇದೆ. ಕೊನೆಯಲ್ಲಿ ನೋಡೋಣ, ಒಂದು ರೆಸೊಲ್ಯೂಷನ್ ಏನು ಮಾಡ್ತಾರೋ ನೋಡೋಣ. ಆಮೇಲೆ ನಾವು ಇಲ್ಲಿ ಏನೇ ರೆಸೊಲ್ಯೂಷನ್ ಮಾಡಿದ್ರು, ಕೇಂದ್ರ ಸರ್ಕಾರ, ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು BJP ಪಕ್ಷ ಅಲ್ವಾ. BJP ಪಕ್ಷ ಎಲ್ಲಿ ಅವರು ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ. ಆದರೆ ನಮ್ಮ ಪ್ರಯತ್ನ ನಾವು ಮಾಡಬೇಕು, ಜನರ ಗಮನ ಸೆಳೀಬೇಕು. ಆಮೇಲೆ ಮನ್ರೇಗಾದಿಂದ ಎಷ್ಟು ಕೋಟಿ ಜನಕ್ಕೆ ಉದ್ಯೋಗ ಸಿಗ್ತಿತ್ತು, ಎಷ್ಟು ಕೋಟಿ ಆಸ್ತಿಗಳು ನಿರ್ಮಾಣ ಆಗಿದೆ. ಕರ್ನಾಟಕದಲ್ಲೇ ಅಲ್ಲ, ದೇಶದ ಎಲ್ಲ ಭಾಗದಲ್ಲೂ ಕೂಡ ಮನ್ರೇಗಾದಿಂದ ಆಸ್ತಿಗಳಾಯಿತು ದೇಶಕ್ಕೆ. ಆಮೇಲೆ ಕೋಟಿ ಜನಕ್ಕೆ ಉದ್ಯೋಗ ಸಿಗ್ತಿತ್ತು. ಈಗ ಇವರು ಮಾಡಿರೋದ್ರಿಂದ ಅದು ಲಿಮಿಟೆಡ್ ಆಗೋಯ್ತು, ಭಾಳ ಲಿಮಿಟ್ ಆಯಿತು. ಆಮೇಲೆ ಎಲ್ಲಿ ಬೇಕೋ ಆಯ್ದ ಪ್ರದೇಶಗಳಲ್ಲಿ ಮಾತ್ರ ಇದು ಈ ಜಿ ರಾಮ್ಜಿ ಇರುತ್ತೆ, ಆಯ್ದ ಪ್ರದೇಶಗಳಲ್ಲಿ. ಆದರೆ ಉದ್ಯೋಗ ಬಡವರು ಮಾಡೋ ಕೆಲಸ BJP ಮಾಡ್ತಾ ಇದೆ ಅಷ್ಟೇ. ಅದಾನಿ ಅಂಬಾನಿ ಥರದವ್ರನ್ನ ಬೆಳೆಸ್ತಾ ಇದ್ದಾರೆ. ಬಡವ್ರನ್ನ ಮಾಡೋ ಕೆಲಸ ಇವತ್ತು BJP ಪಕ್ಷ ದೇಶದಲ್ಲಿ ಮಾಡ್ತಾ ಇದೆ. ಬಡವ್ರ ಬಗ್ಗೆ ಕನಿಕರ ಇಲ್ಲ, ಕಾರ್ಮಿಕರ ಬಗ್ಗೆ ಕನಿಕರ ಇಲ್ಲ, ಮಹಿಳೆಯರ ಬಗ್ಗೆ ಕನಿಕರ ಇಲ್ಲ, ದೀನದಲಿತರ ಬಗ್ಗೆ, ಮೈನಾರಿಟಿ ಬಗ್ಗೆ ಇಲ್ಲವೇ ಇಲ್ಲ ಬಿಡಿ. ಆದರೆ ಬಡವರು ಅನ್ನೋದು ಎಲ್ಲ ಧರ್ಮಗಳಲ್ಲೂ, ಎಲ್ಲ ಜಾತಿ, ಎಲ್ಲ ಭಾಷೆಯವರು ಇರ್ತಾರಲ್ಲ, ಅವ್ರ ಬಗ್ಗೆನೇ ಇವರಿಗೆ ಕನಿಕರ ಇಲ್ಲ.